ದರ್ಶನ್ಗೆ ಹೈಕೋರ್ಟ್ ರಿಲೀಫ್ ಅನ್ನ ನೀಡಿದ್ದಾಯಿತು. ಬಟ್ ಈಗ ಆಪರೇಷನ್ ಆಗುತ್ತಾ ಇಲ್ವಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಉಳಿತಾ ಇದೆ. ನಿನ್ನೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ನಟ ದರ್ಶನ್ಗೆ ಬಿಗ್ ರಿಲೀಫ್ ಅಂತ ಹೇಳ್ಬೋದು ಅವ್ರಿಗೆ. ಆದರೆ ಆಪರೇಷನ್ ಆಗುತ್ತಾ ಇಲ್ವಾ ದರ್ಶನ್ಗೆ? ಬೆನ್ನು ನೋವಿಗೆ ಚಿಕಿತ್ಸೆ ಪಡಿತಾ ಇದ್ದಾರೆ ದರ್ಶನ್ ಅವರು. ಮಧ್ಯಂತರ ಬೇಲ್ ಮೇಲೆ ಆಚೆ ಬಂದಿದ್ರು 42 ದಿನಗಳ ಕಾಲ. ಅದರ ಅವಧಿ ಕೂಡ ಮುಕ್ತಾಯ ಆಯಿತು. ಅದಾದಮೇಲೆ ರೆಗ್ಯುಲರ್ ಬೇಲ್ ಕೂಡ ಈಗ ಸಿಕ್ಕಿದೆ. ಆರಂಭದಲ್ಲಿ ಆಪರೇಷನ್ನು ಸರ್ಜರಿ ಅಂದರೆ ಆಗುತ್ತೆ ಅಂತ ಹೇಳಿದ್ರು. ಮಧ್ಯಂತರ ಬೇಲ್ ಮೇಲೆ ಅದೇ ಕಾರಣಕ್ಕೋಸ್ಕರ ಬಂದಿದ್ರು. ಡಿಸೆಂಬರ್ 11ಕ್ಕೆ ಆಪರೇಷನ್ ಮಾಡಬೇಕು ಅಂತ ಮುಹೂರ್ತ ಕೂಡ ಫಿಕ್ಸ್ ಆಯಿತು. ಆದರೆ 11 ಕಳೆದು 14 ಬಂದರೂ ಕೂಡ ಆಗಿಲ್ಲ. ಹಾಗಾದರೆ ಆಸ್ಪತ್ರೆಯಲ್ಲಿರುವಂಥ ದರ್ಶನ್ನ ಮುಂದಿನ ನಡೆ ಏನು ಹಾಗಾದ್ರೆ ಇರ್ಬೋದು ನೋಡಿ. ಸದ್ಯಕ್ಕೆ ದರ್ಶನ್ಗೆ ಕನ್ಸರ್ವೇಟಿವ್ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅಂದರೆ ಈಗ ಫಿಸಿಯೋಥೆರಪಿ ಮಾಡಲಾಗ್ತಾ ಇದೆ. ಸಿನಿಮಾ ದೃಷ್ಟಿಯಿಂದ ಆಪರೇಷನ್ ಮಾಡಿಸಿಕೊಳ್ಳೋದು ಡೌಟ್ ಅಂತ ಹೇಳಲಾಗ್ತಿದೆ. ಅಂದರೆ ಕಂಪ್ಲೀಟ್ ಆಗಿ ಫಿಸಿಯೋಥೆರಪಿ ಮೂಲಕ ಅವ್ರನ್ನ ಕ್ಯೂರ್ ಮಾಡೋದಕ್ಕೆ ವೈದ್ಯರು ಚಿಂತನೆ ನಡೆಸ್ತಾ ಇದ್ದಾರೆ. ಕನ್ಸರ್ವೇಟಿವ್ ಮಾಡೋ ಮೂಲಕ ಮಾತ್ರೆ ಮತ್ತು ಔಷಧಿಗಳನ್ನು ನೀಡಿ ಹುಷಾರು ಮಾಡಿಬಿಡೋದು. ಔಷಧಿ ನೀಡೋದ್ರ ಜೊತೆಗೆ ರೋಗಿಗೆ ಕೆಲ ದಿನಗಳ ಕಾಲ ವಿಶ್ರಾಂತಿಗೆ ಅವಕಾಶವನ್ನು ಮಾಡಿಕೊಡೋದು. ಆಪರೇಷನ್ ಮಾಡದೆ ಅಲ್ಟ್ರಾಸೌಂಡ್ ಚಿಕಿತ್ಸೆ ಮಾಡೋದು. ಇನ್ನು ಕ್ರಿಯೋಪ್ರಾಟಿಕ್ ಚಿಕಿತ್ಸೆ ಹಾಗೆ ಮಸಾಜ್ ಮಾಡಬಹುದು. ಬೇರೆ ಬೇರೆ ವಿಧಾನಗಳಿದ್ದಾವೆ. ಆಪರೇಷನ್ ಬಿಟ್ಟು ಸೂಕ್ತ ವ್ಯಾಯಾಮದ ಮೂಲಕ ಬೆನ್ನು ನೋವನ್ನು ಕಡಿಮೆ ಮಾಡಬಹುದು. ಸದ್ಯಕ್ಕೆ ದರ್ಶನ್ಗೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟನ್ನು ನೀಡಲಾಗ್ತಾ ಇದೆ. ನೋಡಿ, ಅವ್ರ ಕುಟುಂಬಸ್ಥರು ಕೂಡ ಒಪ್ಪಿಗೆ ಇಲ್ಲ. ಅವ್ರದ್ದು ದರ್ಶನ್ದು ಕೂಡ ಒಪ್ಪಿಗೆ ಇಲ್ಲ. ಆಪರೇಷನ್ ಆಗಿಬಿಟ್ರೆ ಅಥವಾ ಸರ್ಜರಿ ಆಗಿಬಿಟ್ರೆ ಭಾಳ ಕಷ್ಟ ಆಗಿಬಿಡುತ್ತೆ ಲೈಫು. ಯಾಕಂದರೆ ಸ್ಟಂಟ್ ಗಿಂಟ್ ಆಗಿರ್ಬೋದು, ಜೊತೆಗೆ ಮಾಸ್ ಸಿನಿಮಾಗಳಾಗಿರ್ಬೋದು, ಎಲ್ಲದಕ್ಕೂ ಅದೇ ಬೇಕಲ್ವಾ ಫೈಟ್ ಗೀಟ್ಗೆ. ಹಾಗಾಗಿ ಅವ್ರಿಗೂ ಕೂಡ ಗೊತ್ತು ಮುಂದಿನ ಭವಿಷ್ಯ ಚೆನ್ನಾಗಿರೋದಿಲ್ಲ ಅಂಥೇಳಿ. ಫಿಸಿಕಲಿ ಸ್ಟ್ರೆಂತ್ ಆಗಿರಬೇಕು ಅಂತ ಹೇಳಿದ್ರೆ ಆಪರೇಷನ್ ಬೇಡವೇ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಸಂಬಂಧಿಕರು ಬಂದಿದ್ದಾರೆ. ಹಾಗಾಗಿ ದರ್ಶನ್ ಅವರು ಆಗೋದಾಗಿದ್ದರೆ 11ಕ್ಕೆ ಆಗೇ ಬಿಡ್ತಾ ಇತ್ತು. ಯಾಕಂದರೆ ಮಧ್ಯಂತರ ಬೇಲಾವಧಿ ಮುಕ್ತಾಯ ಆಗುವಂಥ ಸಮಯ. ಜೊತೆಗೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಆಲ್ರೆಡಿ ಪೊಲೀಸರು. ಇದೇ ಕಾರಣ ಇಟ್ಕೊಂಡು ಬೇಲ್ ತೊಗೊಂಡ್ರು. ಆದರೆ ಆಪರೇಷನ್ ಮಾಡಿಸ್ಲಿಲ್ಲ, ಮಿಸ್ಯೂಸ್ ಮಾಡಿಕೊಂಡ್ರು ಅಂಥೇಳಿ ಅಷ್ಟರಲ್ಲೇ ಹೈಕೋರ್ಟ್ನಿಂದ ರೆಗ್ಯುಲರ್ ಬೇಲ್ ಸಿಗ್ತಿತ್ತು. ಹಾಗಾಗಿ ಈಗ ಅವರ ಮುಂದೆ ಇರುವಂಥ ಆಯ್ಕೆಗಳು ಆಪರೇಷನ್ ಮಾಡಿಸ್ಬೋದು ಅಥವಾ ಬಿಡಬಹುದು. ಅವ್ರನ್ನ ಈಗ ಕನ್ಸರ್ವೇಟಿವ್ ಔಷಧಿ ಮಾತ್ರೆಗಳನ್ನು ಕೊಟ್ಟು ಅವ್ರನ್ನ ಗುಣಮುಖರನ್ನಾಗಿ ಮಾಡ್ಬೋದು. ಆಪರೇಷನ್ ಮಾಡದೆ ಅಲ್ಟ್ರಾಸೌಂಡ್ ಅನ್ನುವಂಥ ಚಿಕಿತ್ಸೆ, ಆಪರೇಷನ್ ವಿತೌಟ್, ಅದು ಕೂಡ ಆಯ್ಕೆಗಳಿದ್ದಾವೆ. ಇನ್ನು ಕ್ರಿಯೋಪ್ರಾಟಿಕ್ ಚಿಕಿತ್ಸೆ ಜೊತೆಗೆ ಮಸಾಜ್ ಕೂಡ ಮಾಡಬಹುದು. ಅಥವಾ ಆಯ್ತಪ್ಪ ಅದು ಬೇಡ, ಸೂಕ್ತ ವ್ಯಾಯಾಮದ ಮೂಲಕ ಬೆನ್ನು ನೋವನ್ನು ಕಡಿಮೆ ಮಾಡಬಹುದು. ಆದರೆ ಸರ್ಜರಿ ಬೇಡ. ಸರ್ಜರಿ ಮಾಡಿಸ್ಕೊಳ್ಳಿಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಈಗ ಬೇಲಂತರೂ ಸಿಕ್ತು ಬಿಡಿ ದರ್ಶನ್ಗೆ. ಈಗ ಅದು ಸುಪ್ರೀಂ ಕೋರ್ಟ್ನಲ್ಲಿ ಮುಂದೆ ಫೈಟ್ ಮಾಡಲಿಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ಆದರೆ ಇಲ್ಲಿ ಪ್ರಶ್ನೆ ಬಂದಿರೋದು, ಸರ್ಜರಿ ಮಾಡಿಸ್ಕೊಳ್ತೀನಿ ಅಂತ ಹೇಳಿದ್ದು ಸುಳ್ಳ ಅಥವಾ ನಿಜವಾ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಸರ್ಜರಿ ಆಗದೇ ಇದ್ದರೆ.